ಕ್ರಿಸ್ಮಸ್ ಸಂಭ್ರಮದಲ್ಲಿ ತೆರೆಗೆ ಬಂದ ಕನ್ನಡದ UI ಹಾಗೂ ಮ್ಯಾಕ್ಸ್ ಚಿತ್ರಗಳು ಗೆದ್ದಿವೆ. ಉಪೇಂದ್ರ ತಮ್ಮ ನಿರ್ದೇಶನದಿಂದ ಮ್ಯಾಜಿಕ್ ಮಾಡಿದರೆ, ಸುದೀಪ್ ತಮ್ಮ ಮಾಸ್ ಸ್ಕ್ರೀನ್ ಪ್ರೆಸೆನ್ಸ್ನಿಂದ ಬಾಕ್ಸ್ ಆಫೀಸ್ನನ್ನು ಶೇಕ್ ಮಾಡುತ್ತಿದ್ದಾರೆ. ಎರಡೂ ಸಿನಿಮಾಗಳನ್ನು ನೋಡಿ ಸಿನಿ ರಸಿಕರು ಫಿದಾ ಆಗಿದ್ದಾರೆ. ಉಪೇಂದ್ರ ನಿರ್ದೇಶಿಸಿ ನಟಿಸಿದ UI ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. ಆದರೂ ಜನ ಸಿನಿಮಾ ನೋಡಲು ಮುಗಿಬಿದ್ದಿದ್ದರು. ಇತ್ತ ಮ್ಯಾಕ್ಸ್ ಮೊದಲ ಶೋನಿಂದಲೂ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿತ್ತು. ಎರಡನ್ನೂ ಪ್ಯಾನ್ ಇಂಡಿಯಾ ಸಿನಿಮಾ ಎಂದು ಅನೌನ್ಸ್ ಮಾಡಿದ್ದರು. ಆದರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ರಿಲೀಸ್ ಮಾಡಲಿಲ್ಲ. ತೆಲುಗು ಹಾಗೂ ತಮಿಳಿನಲ್ಲಿ UI ಹಾಗೂ ಮ್ಯಾಕ್ಸ್ ಎರಡೂ ಚಿತ್ರಗಳು ತೆರೆ ಕಂಡು ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದ್ದು. ಬಾಕ್ಸ್ ಆಫೀಸ್ ಗಳಿಕೆ ಬಗ್ಗೆ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿ ಸಿಗಲಿಲ್ಲ. ಮೊದಲನೇ ದಿನ ಕರ್ನಾಟಕದಲ್ಲಿ 14ರಿಂದ 15 ಕೋಟಿ ಗ್ರಾಸ್ ಕಲೆಕ್ಷನ್ ಆಗಿದೆ ಎಂದು ಮ್ಯಾಕ್ಸ್ ಚಿತ್ರ ನಿರ್ಮಾಪಕರು ಹೇಳಿದ್ದರು. ಇನ್ನುಳಿದಂತೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಮ್ಯಾಕ್ಸ್ ಹಾಗೂ UI ಎರಡೂ ಸಿನಿಮಾಗಳ ಸಕ್ಸಸ್ ಮೀಟ್ ನಡೆದಿವೆ. ಚಿತ್ರಕ್ಕೆ ರೆಸ್ಪಾನ್ಸ್ ಕೂಡ ನೋಡಿ ಜನರು ಖುಷಿಯಾಗಿದ್ದಾರೆ. ಆದರೆ ರಿಲೀಸ್ ಬಳಿಕ UI ಆರ್ಭಟ ಕಮ್ಮಿಯಾಗಿದ್ದು ಸಹಜವಾಗಿಯೇ ಗೊತ್ತಾಗಿದೆ. ಮೊದಲಿನಿಂದಲೂ ಎರಡು ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಫೈಟ್ ಎನ್ನುವಂತೆ ಚರ್ಚೆ ನಡೆದಿತ್ತು. ಆದರೆ ಸುದೀಪ್ ಹಾಗೂ ಉಪ್ಪಿ ಇದನ್ನು ನಿರಾಕರಿಸಿದ್ದರು. ಎರಡು ತಮ್ಮ ಸಿನಿಮಾಗಳೇ ಎಂದಿದ್ದರು. UI ಸಿನಿಮಾ 13 ದಿನಕ್ಕೆ 42 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದ್ರೆ, ಮ್ಯಾಕ್ಸ್ ಸಿನಿಮಾ ಕೇವಲ ಒಂದು ವಾರದಲ್ಲಿ 43 ಕೋಟಿ ಗ್ರಾಸ್ ಅನ್ನು ಕಲೆಕ್ಷನ್ ಮಾಡಿದೆ. UI ಮತ್ತು ಮ್ಯಾಕ್ಸ್ ಸಿನಿಮಾಗಳ ಕಲೆಕ್ಷನ್ ನಲ್ಲಿ ಮ್ಯಾಕ್ಸ್ ಸಿನಿಮಾ UI ಅನ್ನು ಹಿಂದಿಕ್ಕಿ ಮ್ಯಾಕ್ಸ್ ಸಿನಿಮಾ ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಆಗಿ ನಿಂತಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕ್ರಿಸ್ಮಸ್ ವಿನ್ನರ್ ಮ್ಯಾಕ್ಸ್ ಎನ್ನುವುದು ಸ್ಪಷ್ಟವಾಗುತ್ತಿದೆ. ಇನ್ನು ಬುಕ್ ಮೈ ಶೋ ಟಿಕೆಟ್ ಬುಕಿಂಗ್ ಲೆಕ್ಕ ತೆಗೆದುಕೊಂಡರೂ ಮ್ಯಾಕ್ಸ್ ದರ್ಬಾರ್ ಜೋರಾಗಿದೆ. 13 ದಿನಕ್ಕೆ ಬುಕ್ ಮೈ ಶೋನಲ್ಲಿ UI ಸಿನಿಮಾ 5,85,000 ಟಿಕೆಟ್ ಬುಕ್ ಆಗಿದೆ. ಆದರೆ ಮ್ಯಾಕ್ಸ್ ಸಿನಿಮಾ ಕೇವಲ 7 ದಿನದಲ್ಲಿ 5 ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. UI ಸಿನಿಮಾ ರಿಲೀಸ್ ಆಗಿ ಹತ್ತತ್ರ 2 ವಾರ ಆಗ್ತಾ ಬಂದಿದೆ. ಇನ್ನು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಕೇವಲ 1 ವಾರ ಮಾತ್ರ ಆಗಿದೆ. ಇನ್ನು ಮುಂದಿನ ವಾರದಲ್ಲಿ ಮ್ಯಾಕ್ಸ್ ಸಿನಿಮಾ ಕೂಡ ಇನ್ನಷ್ಟು ಕಲೆಕ್ಷನ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇನ್ನು ಉಪ್ಪಿ ನಿರ್ದೇಶನದ UI ಚಿತ್ರದ ಬಗ್ಗೆ ವಿಭಿನ್ನ ರಿವ್ಯೂ ಬಂದಿತ್ತು. ಕೆಲವರು ಸಿನಿಮಾ ನೋಡಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿ ಇದ್ದಾಗಲೇ ಮ್ಯಾಕ್ಸ್ ಸಿನಿಮಾ ಎಂಟ್ರಿ ಆಗಿತ್ತು. ಹಾಗಾಗಿ ಸಹಜವಾಗಿಯೇ ಇದೇ UI ಚಿತ್ರದ ಮೇಲೆ ಪರಿಣಾಮ ಬೀರಿತ್ತು. ಆದರೆ ವಿದೇಶಗಳಲ್ಲಿ ಕಲ್ಕಿ ಹಾಗೂ ಸತ್ಯ ದರ್ಬಾರ್ ಕೂಡ ತುಂಬಾ ಜೋರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ನಮಸ್ಕಾರ.